ಕೋಲಾರ ಜಿಲ್ಲೆಯಲ್ಲಿ ಶೌಚ ಗುಂಡಿಗೆ ಮಕ್ಕಳನ್ನ ಇಳಿಸಿದ ಪ್ರಕರಣ ಮಾಸುವ ಬೆನ್ನಲ್ಲೇ ಮತ್ತೊಂದು ಪ್ರಕರಣ ಬಯಲಿಗೆ. ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಸರ್ಕಾರಿ ಶಾಲೆಯಲ್ಲಿ ಮತ್ತೊಂದು ಘಟನೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅಂದ್ರಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ಕೈಯಿಂದ ಟಾಯ್ಲೆಟ್ ಕ್ಲೀನಿಂಗ್. ಪೋಷಕರಿಗೆ ವಿಷಯ ಗೊತ್ತಾಗಿ ಶಾಲೆಯ ಮುಂದೆ ಪ್ರತಿಭಟನೆ. ಮಕ್ಕಳ ಕೈಯಿಂದ ಶೌಚಾಲಯ ಸ್ವಚ್ಛಗೊಳಿಸಿದ್ದಕ್ಕೆ ಪೋಷಕರ ಅಸಮಾಧಾನ. ಶಾಲೆಯ ಮುಂದೆ ಜಮಾಯಿಸ್ತಾ ಇರುವಂತಹ ಪೋಷಕರು ಸೇರ್ತಾ ಇದ್ದಂತೆಯೇ ಶಾಲೆಗೆ ತಡವಾಗಿ ಬಂದ ಶಿಕ್ಷಕರು. ಯಾರ ತರ ಮಾಡಿದ್ರೆ ಸರಿಯಾಗಲ್ಲ ಅಂತ ನಾವು ಏನು ಸುಮ್ಮನೆ ಅವರನ್ನು ಮೂಲವನ್ನು ಕೊಡ್ತೀವಿ. ಮಕ್ಕಳಿಗೆಲ್ಲ ಬಾತ್ರೂಮ್ ಯಾಕೆ ಕೊಡ್ತೀರಾ? ವಿಡಿಯೋ ಐತೆ ತೋರಿಸ್ತೀವಿ ಬೇಕಾದ್ರೆ. ಒಂದು ವಾರದಿಂದ ತನಿಖೆ ಮಾಡಿರೋದು. ವಿದ್ಯೆ ಕಲಿಯಕ್ಕೆ ಬಂದಿರೋ ನೀವು ಗುರುಗಳಾದವರು ವಿದ್ಯೆ ಕಲಿಸ್ಬೇಕು, ಬಾತ್ರೂಮ್ ತೋರ್ಸೋದಲ್ಲ. ವಿಡಿಯೋ ಐತೆ ಆ ಮಕ್ಕಳೇ ಬಂದು ಹೇಳ್ತಾರೆ, ಟಿವಿ ಬಂದಾದ್ಮೇಲೆ ಅವ್ರ ಮೇಲೆ ನಾವು ಏನು ಹೇಳಿದ್ರೆ ಅದು ಪುತ್ರ ಅಲ್ಲೇ ಕೊಡಿರೋ ಬಿಡಿ. ನಮ್ಗೆ ಗೊತ್ತಾಗಲ್ಲ ಮಾಡಲ್ಲ ಸರ್. ಹೇಳ್ತಾರೆ ಬೇಕಾರೆ ಮಕ್ಕಳೇ ಬಂದಾಗ ಫೋನ್ಗಳು ಇಟ್ಕೊಂಡು ಕುತ್ಕೊಳ್ಳೋದು. ವಿಡಿಯೋ ಕಳಿಸಿರೋದಲ್ಲ, ನಾವೇ ಮಾಡಿರೋದು. ನಾವೇ ಅಲ್ಲಿ ಒಂದು ಕ್ಯಾಮ್ರಾ ಇಟ್ಬಿಟ್ಟು ಮಾಡ್ತಿರೋದು. ಎಲ್ಲೋ ಅದು ಏನಕ್ಕೆ ಅವೆಲ್ಲ ನಿಮ್ಗೆ ಯಾಕೆ ಮೇಡಮ್? ಎಲ್ಲ ಏನಕ್ಕೆ ನಿಮಗೆ ಸೀಕ್ರೆಟ್ ಸಸ್ಪೆನ್ಸ್ ಎಲ್ಲ ಹೇಳ್ಬೇಕು. ಅಲ್ಲ ಮೇಡಮ್, ಸಂಬಳ ತಗೊಂತೀರಾ ಕೆಲಸ ಮಾಡಕ್ಕೆ? ನಿಮ್ಗೆ 1 ಲಕ್ಷ ರೂಪಾಯಿ 80,000 ರೂಪಾಯಿ ತನಕ ಸಂಬಳ ತಗೊಂತೀರಾ? ಅಲ್ಲ ಮೇಡಮ್, 3 ಬಾರಿ ವಾರ್ನಿಂಗ್ ಕೊಟ್ಟವ್ರು ನಿಮಗೆ. 3 ಬಾರಿ ವಾರ್ನಿಂಗ್ ಕೊಟ್ಟರು ತಿರ್ಗಿ ಹಾಕಿದೆ ಕೆಲಸ ಮಾಡ್ತಾ ಇದ್ದೀರಾ ನೀವು. ನಿಮ್ಮನ್ನೇನು ಯಾರು ಹೇಳೋರು ಕೇಳೋರು ಈ ಊರಲ್ಲಿ ಇಲ್ಲ ಅಂತ ಅನ್ಕೊಂಡಿದ್ದೀರಾ? ಆಗಲ್ಲ ಅಂದರೆ ರಿಸೈನ್ ಕೊಟ್ಟು ಮನೆಗೆ ಹೋಗಿ. ಯಾಕೆ ಸುಮ್ಮನೆ ಕೆಲಸ? ಇಷ್ಟ ಹೇಳೋದು ನಾವು. ಅಲ್ಲ ಮೇಡಮ್, ಈ ಕಾರಣಕ್ಕೇನೆ ಅಲ್ಲ ಮೇಡಮ್, ಈ ಕಾರಣಕ್ಕೇನೆ ಗೌರ್ಮೆಂಟ್ ಸ್ಕೂಲ್ ಅಂದರೆ ಮಕ್ಕಳು ಭಯ ಬಿದ್ದು ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾ ಇರೋದು. ಬಡ ಮಕ್ಕಳು ನೀವು ಮಾಡೋ ಕೆಲಸಗಳಿಂದಾನೇ ಬಡ ಮಕ್ಕಳಿಗೆ ತುಂಬ ತೊಂದರೆ ಆಗ್ತಿದೆ.
ನೀವು ಮಾಡೋ ಕೆಲಸದಿಂದ ಬಡ ಮಕ್ಕಳಿಗೆ ತೊಂದರೆ ಆಗ್ತಿದೆ. ನೀವು ಹೆಡ್ ಮೇಡಮ್ ಆಗಿ ನೀವು ಯಾವ ಥರ ನೀವು ಮಕ್ಕಳನ್ನ ಪಾಲನೆ ಮಾಡಬೇಕು ಅದನ್ನು ಕೇಳಿ ತಿಳ್ಕೊಳ್ಳಿ ಫಸ್ಟು. ಅಲ್ಲ ಮೇಡಮ್, ಮೇನ್ ರೋಡಲ್ಲಿ ನಿಂತಿರ್ತಾರೆ ಮಕ್ಕಳು, ಒಂದು ಗಾಡಿ ಪಾಡಿ ಬಂದು ಏನೋ ಟಚ್ ಆಯ್ತು, ಏನೋ ಹೆಚ್ಚು ಕಮ್ಮಿ ಆಯ್ತು, ಅದಕ್ಕೆ ಯಾರು ಹೊಣೆ? ಇವಾಗ ತೆಗ್ದವ್ರೆ ಬಾಗ್ಲು, ಇವಾಗ ತೆಗ್ದಿದ್ದಾರೆ ಬಾಗ್ಲು.